ಇದೆ. ಯಾಕೆಂದ್ರೆ ಮಧ್ವ ವಿಜಯದಲ್ಲಿ ಅವರು ಅದೃಶ್ಯರಾದ್ರು ಅನ್ನೋ ಮಾತಿಲ್ಲ. ಹೌದಾ? ಎಲ್ಲ ಹೂಗಳ ಮಳೆ ಬಿದ್ದ ನಂತರ ಪುಷ್ಪವೃಷ್ಟಿ ಆದ ಮೇಲೆ ಶಿಷ್ಯರು ಆ ಹೂವಿನ ಮಳೆಯ ಮಧ್ಯದಲ್ಲಿ ಮಿಂದು ಹೋದ ಆಚಾರ್ಯರನ್ನ ಪಕ್ಕಕ್ಕೆ ಸರಿಸಿ ನೋಡಿದ್ರೆ ದೇವಲೋಕದ ತುಳಸಿಯ ಮಾಲೆಯನ್ನು ಹಾಕಿಕೊಂಡು ಆಚಾರ್ಯರು ಕಂಡ್ರು ಅಂತಿದೆ. ಆದ್ರೆ ಅದಕ್ಕೆ ಅಲ್ಲಿ ನೋಡಿ ಆಚಾರ್ಯ ಇದ್ರು ದೇವಲೋಕದ ತುಳಸಿಯ ಮಾಲೆಯನ್ನು ಕೊರಳಲ್ಲಿ ಹಾಕಿಕೊಂಡು ಆಚಾರ್ಯರು ಕೂತಿದ್ರು. ನೀವು ಹೇಳಿದ್ ಸರಿ, ದೇವತೆಗಳೆಲ್ಲ ಇದ್ರು, ಮುತ್ತುವರೆದು ಅವರನ್ನ ಪಾಠ ಕೇಳಲಿಕ್ಕೋಸ್ಕರ ಆಚಾರ್ಯರ ಐತರೆಯ ಭಾಷ್ಯದ ಪಾಠ ಅಂದ್ರೆ ಮುಗಿಬಿದ್ದು ಮುಗ್ಧರಾಗಿ ಕೂತಿರ್ತಿದ್ರು ದೇವತೆಗಳು ಕೂಡ, ಉಳಿದವರು ಮನುಷ್ಯರು ಬಿಡಿ. ಅಂತ ಒಂದು ಸ್ಥಿತಿಯಲ್ಲಿ ಇದು 2 ಬಾರಿ ಆಗಲೇ ಬದ್ರಿ ಯಾತ್ರೆ ಮುಗಿದಿತ್ತು. ಆಚಾರ್ಯರ ಸುಮಾರು 79ನೇ ವಯಸ್ಸು. ಆಚಾರ್ಯರು ಒಟ್ಟು ಅವರ ಭೂಮಿಯಲ್ಲಿ ಕಂಡದ್ದು 79 ವಯಸ್ಸು. ಆ ಕೊನೆಯ ಮಾಘ ಶುದ್ಧ ನವಮಿಯ ದಿವಸ ಆಚಾರ್ಯರು ಶಿಷ್ಯರಿಗೆಲ್ಲ ನಾನಿಷ್ಟು ದಿವಸ ನಿಮಗೆ ಹೇಳಬೇಕಾದ್ದನ್ನೆಲ್ಲ ಹೇಳಿ ಆಯಿತು. ಆಚಾರ್ಯರು ಬಹುಶಃ ಏನು ಬರೀಲಿಲ್ಲ, ಬರೆದದ್ದೊಂದೇ ಒಂದು ಮಾತು. ಅದು 2ನೇ ಬಾರಿ ಬದ್ರಿಗೆ ಹೋದಾಗ, ಬದ್ರಿಯಲ್ಲಿ ನಾರಾಯಣನನ್ನು ನೋಡಲಿಕ್ಕೆ ಅಂತ ಹೋದಾಗ ಅಲ್ಲಿ ವಾಪಸ್ ಬರ್ಲಿಕ್ಕೆ ಮನಸ್ಸಾಗೋದಿಲ್ಲ ಅವರಿಗೆ. ನಾರಾಯಣನ ನೋಡ್ಲಿಕ್ಕೆ ಹೋಗುವ ಮುನ್ನ ಶಿಷ್ಯರಿಗೆ ಏನಾದ್ರೂ ಎಚ್ಚರಿಕೆ ಕೊಡಬೇಕಲ್ಲ. ಮಲಗಿದ್ರು ರಾತ್ರಿ. ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ಮ ದುಕ್ತಿ ಸದೃಶಂ ಹಿತರೂಪಂ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ಅಂತ ಒಂದೇ ಒಂದು ಸಾಲು ಗೋಡೆ ಮೇಲೆ ಕಲ್ಲು ಬಂಡೆಯ ಮೇಲೆ ಕೆತ್ತಿ ಹೋದ್ರು. ಆಮೇಲೆ ಉಳಿದಿದ್ದೆಲ್ಲ ಅವರ ಶಿಷ್ಯರ ಕೈಯಲ್ಲೇ ಬರೆಸಿದ್ದು. ಇದರಲ್ಲಿ ಒಟ್ಟು ತಾತ್ಪರ್ಯ, ಹಿಮಾಲಯದಂತಹ ಅದ್ಭುತವಾದ ತಪಸ್ಸಿಗೆ ಯೋಗ್ಯವಾದ ತಾಣ ಮತ್ತೊಂದಿಲ್ಲ. ಬೆಟ್ಟಗಳು ಯಾವುದಿದ್ರೂ ಕೂಡ ದೇಶದ ರಕ್ಷಣೆಗೋಸ್ಕರವೇ ಅದನ್ನು ಉಳಿಸ್ಕೊಳ್ಳಿ ಎಂದ್ರು. ಶಬಾಷ್ ಶಬಾಷ್. ಗಂಗೆಯಂತಹ ಪವಿತ್ರವಾದ ನೀರು ಇನ್ನೊಂದಿಲ್ಲ. ಗಂಗೆ ಮಾತ್ರ ಗಂಗೆಯಲ್ಲ, ಗಂಗೆಯಂತಿರುವ ಉಳಿದ ಎಲ್ಲಾ ನದಿಗಳ ನೀರು ಕೂಡ ಗಂಗಾ ಸನ್ನಿಧಾನ ಯುಕ್ತವಾದದ್ದು. ಇದನ್ನು ಹಾಳು ಮಾಡಿಕೊಳ್ಬೇಡಿ ಅಂತ 2ನೇ ಎಚ್ಚರಿಕೆ. 3ನೇದು, ನಾರಾಯಣನಿಗಿಂತ ಮಿಗಿಲಾದ ಮತ್ತೊಂದು ದೈವವನ್ನು ನೀವು ಎಲ್ಲೂ ಹುಡುಕ್ಲಿಕ್ಕೆ ಹೋಗ್ಬೇಡಿ, ಅದು ಇಡೀ ಶಾಸ್ತ್ರದಲ್ಲಿ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಇಂಥ ನನ್ನ ಮಾತುಗಳಿಗೆ ಮಿಗಿಲಾದ ಮಾತು ಇನ್ನೆಲ್ಲೂ ನಿಮಗೆ ಸಿಗಲ್ಲ, ಅದನ್ನು ಮರಿಬೇಡಿ ಅಂತ. ಅಂದ್ರೆ ಎಂತ ಎಕ್ಸ್ಟ್ರಾರ್ಡಿನರಿ ಸೋಷಿಯಲ್ ಮೆಸೇಜ್ ಅಲ್ವಾ? ಅಂದ್ರೆ ಬೆಟ್ಟಕ್ಕಿಂತ ನಿಮಗೆ ಒಳ್ಳೆ ಸೆಕ್ಯೂರಿಟಿ ಇನ್ನೊಂದಿಲ್ಲ. ಶತ್ರುಗಳು ದಾಟಿ ಬರಕ್ಕಾಗಲ್ಲ. ದೇಶಕ್ಕೆ ನಮಗೆ ಬಹಳ ಇಂಪಾರ್ಟೆಂಟ್ ನಿಮಗೆ. ಅಂದ್ರೆ ಸೋಷಿಯಲಿ ಮೆಸೇಜ್ ಇದು ಎಲ್ಲಾ ಜನಾಂಗದವರಿಗೂ ಬೇಕಾಗಿರ್ತದ್ದು ಒಂದಲ್ಲ ರೀ, ಇಂಥದ್ದು 100 ಮೆಸೇಜ್ಗಳು ನಮಗೆ ಕುಟುಂಬದ ರಕ್ಷಣೆಯ ಬಗ್ಗೆ ಆಗ್ಬೋದು, ಹೆಣ್ಮಕ್ಕಳ ವಿಷಯದಲ್ಲಾಗಿರ್ಬಹುದು, ಅಥವಾ ನಾವು ನಡೆಸುವಂತಹ ಸಾಮಾಜಿಕ ಹಬ್ಬ ಹರಿದಿನಗಳಲ್ಲಿ ನಾವು ಯೋಚಿಸಬೇಕಾದ ರೀತಿ ಇರ್ಬೋದು, ಚಿಂತನೆ. ಅಂದ್ರೆ ಸಮಾಜದಲ್ಲಿ ನಾವು ಬಹಿಷ್ಕೃತರು ಅಂತ ಯಾರನ್ನ ಹೊರಗೆ ಇಟ್ಟಿದ್ದೇವೆ ಅವರನ್ನು ಕೂಡ ಉತ್ಸವ ದಿವಸ ನೀವು ಒಳಗೆ ಕರೆದು ಅವರು ಏನ್ ಮಾಡಿಸ್ಬೇಕು, ಅವ್ರ ಹತ್ರ ಏನ್ ಕೆಲಸ ಮಾಡ್ಬೇಕು, ಮತ್ತು ಅವರು ಮುಟ್ಟಿದ್ರು ಅವತ್ತದ್ ಮೈಲಿಗೆ ಇಲ್ಲ. ಶಬಾಷ್. ಈಗ ಯಾವಾಗಲೂ ಆ ಅಶುಚಿ ಅನ್ನೋದು ಒಂದೇ ನಮಗೆ ಮುಟ್ಟಬಾರದು ಅನ್ನೋದು ಕಾರಣ ಹೊರತು ಅವರು ಹುಟ್ಟಿನ ಕಾರಣದಿಂದ ಅವರನ್ನು ಅಶುಚಿ ಅಂತ ಪರಿಗಣಿಸುವ ಕ್ರಮವೇ ಇಲ್ಲ. ಇದು ಶಾಸ್ತ್ರದಲ್ಲೂ ಇಲ್ಲ, ಆಚಾರ್ಯರು ವರ್ಣ ಪದ್ಧತಿಯಲ್ಲೂ ಇಲ್ಲ. ಸುಮ್ಮನೆ ಇದನ್ನೆಲ್ಲ ಗೋಳು ಮಾಡ್ತಾರೆ. ಮತ್ತೆ ವರ್ಣ ಪದ್ಧತಿಯ ಸರಿಯಾದ ಅರ್ಥವನ್ನು ಹೇಳಿದವರೇ ಆಚಾರ್ಯರು. ಎಲ್ಲಾ ವರ್ಣದವರಿಗೂ ಮೋಕ್ಷ ಇದೆ ಹೇಳಿದ ಒಬ್ಬರೇ ಒಬ್ಬರು ಆಚಾರ್ಯರು ಮಧ್ವಾಚಾರ್ಯರು. ಹೌದಾ? ಉಳಿದವರೆಲ್ಲ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ ಅಂತ ಕೆಲವರು ಹೇಳಿದ್ರು. ಕೆಲವರು ಎಲ್ಲರಿಗೂ ಮೋಕ್ಷ ಅಂತ ಅಂದಾಗಲೂ ಶರಣಾಗತರಾದವರಿಗೆ ಮಾತ್ರ ಮೋಕ್ಷ ಅಂದ್ರು, ಜ್ಞಾನ ಬರಬೇಕು ಅಂತ ಹೇಳಿಲ್ಲ. ಇದು ಒಂದು ಈ ತರ ಎಕ್ಸ್ಟ್ರಾರ್ಡಿನರಿ, ಇದು ಆ ಕಡೆ ಎಕ್ಸ್ಟ್ರಾರ್ಡಿನರಿ ಆಯ್ತು. ಆದ್ರೆ ಭಕ್ತಿ ಇದ್ದ ಪ್ರತಿಯೊಂದು ಜೀವಿಗೂ ನ್ಯಾಯಯುತವಾಗಿ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ವರ್ಣ, ಯಾವುದೇ ಲಿಂಗ ಎಲ್ಲಿದ್ರೂ ಅವನಲ್ಲಿ ಭಕ್ತಿ ಇದೆ ಅಂದ್ರೆ ಅವನು ಭಗವಂತನ ಭಕ್ತನಾಗುವುದಕ್ಕೆ ಅಥವಾ ಭಗವಂತನ ದರ್ಶನ ಪಡೆಯುವುದಕ್ಕೆ ಅಥವಾ ಶಾಸ್ತ್ರದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅವನಿಗೆ ಅರ್ಹತೆ ಇದೆ ಅನ್ನೋದನ್ನು ಹೇಳಿದವರು ಒಬ್ರೆ. ಉಳಿದವರೆಲ್ಲ ನಾವೆಲ್ಲ ಹೇಳ್ತೇವೆ ಅಂತ ಹೇಳಿಯೂ ಅವರ ರಿಸ್ಟ್ರಿಕ್ಷನ್ಸ್ಗಳನ್ನು ಅವರ ಭಾಷೆಗಳಲ್ಲಿ ನೋಡಿದಾಗ ಕಂಗಾಲಾಗ್ತೇವೆ ನಾವು. ನಮಗೆಲ್ಲ ಹಾಗಾದ್ರೆ ಮೋಕ್ಷ ಇಲ್ವಾ ಅಂತ. ಆದ್ರೆ ಅವರು ಎಲ್ಲರಿಗೂ ಮೋಕ್ಷ ಇದೆ ಅಂತ ಹೇಳಿದ್ದಾರೆ ಅಂತ ಕಲ್ಪನೆ ಇದೆ. ಆಚಾರ್ಯರು ಯಾರಿಗೂ ಮೋಕ್ಷ ಹೇಳಲಿಲ್ಲ ಅಂತ ಒಂದು ಕಲ್ಪನೆ ಇದೆ. ಆದರೆ ಆಚಾರ್ಯರೇ ಎಲ್ಲರಿಗೂ ಮೋಕ್ಷ ಇದೆ ಅಂತ ಹೇಳಿದವರು. ಆದರೆ ಅದರ ಅರ್ಹತೆ ಏನು ಅಂದರೆ ಭಕ್ತಿ ಇರಬೇಕು ಭಗವಂತನಲ್ಲಿ. ಆ ಅತಿಯಾದ ಶಕ್ತಿಯನ್ನ ಮೀರಿ ನಾನು ಬರ್ತೇನೆ ಅಂತ ಹೇಳುವ ತನಕವೂ ನಿಮಗೆ ಆ ಸಿದ್ಧಿ ಹತ್ರವೂ ಸೇರಲ್ಲ. ಯಾಕೆಂದ್ರೆ ಸತ್ಯ ಅದೇ, ಯಾರಿಂದ ಪೋಷಣೆಗೊಂಡಿದ್ದೇವೋ ಅವರೇ ನಾನಾಗ್ತೇನೆ ಅಥವಾ ಅವರನ್ನು ಮೀರಿ ನಿಲ್ತೇನೆ ಅಂತಂದ್ರೆ ಯಾವ ವ್ಯಕ್ತಿ ತಾನೇ ತನ್ನ ಆ ಸ್ಥಾನದಲ್ಲಿ ಅವನನ್ನು ನಾಳೆ ಬಿಟ್ಕೊಳ್ತಾನೆ? ಇವತ್ತು ನಾನು ನಾಳೆ ಪ್ರಿನ್ಸಿಪಾಲ್ ಆಗ್ತೇನೆ ಅಂತ ಇವತ್ತೇ ಆ ಪ್ರಿನ್ಸಿಪಾಲನ್ನು ಎತ್ತಿ ಬಿಸಾಕಿದ್ರೆ ಆಗುತ್ತಾ?
ಇಲ್ಲ. ಮತ್ತೆ ಆ ಪ್ರಿನ್ಸಿಪಾಲ್ ಆಗೋದಕ್ಕೆ ಬೇಕಿರುವ ಶಕ್ತಿಯನ್ನ, ಅರ್ಹತೆಯನ್ನ ಪಡೆದಿದ್ರೆ ಮಾತ್ರ ಎಲ್ಲರಿಗೂ ಆಗಲ್ಲ. ಸಮಾನತೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಪ್ರಧಾನಿಗಳಾಗ್ಬೋದಾ? ಯಾರು ಬೇಕಾದ್ರೂ ಪ್ರಧಾನಿಗಳಾಗ್ಬೋದು ಅರ್ಹತೆ ಇದ್ದವರು. ಆದ್ರೆ ಎಲ್ಲರೂ ಪ್ರಧಾನಿಗಳಿಗೆ ಆಗ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಎಲ್ರಿಗೂ ಅರ್ಹತೆ ಇರಲ್ಲ. ಇದು ಎಚ್ಚರ ಇರಬೇಕು. ಈ ಹಿನ್ನೆಲೆಯಲ್ಲಿ ಆಚಾರ್ಯರ ಚಿಂತನೆಯಲ್ಲಿ ನಮಗೆ ಸಾಮಾಜಿಕ ಸೋಷಿಯಲ್ ಮೆಸೇಜ್ ಆಗಿರ್ಬೋದು, ವಿಜ್ಞಾನದ ಅಪೂರ್ವ ಸಂಗತಿಗಳಿರ್ಬೋದು, ಗಣಿತದ ವೈವಿಧ್ಯ ಇರ್ಬೋದು, ಮನಃಶಾಸ್ತ್ರೀಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಇರ್ಬೋದು, ಸಸ್ಯಶಾಸ್ತ್ರದ ದೃಷ್ಟಿಯಿಂದ ಯೋಚನೆ ಮಾಡಿದಿರ್ಬೋದು, ದೈಶಿಕ, ಎಲ್ಲದಕ್ಕಿಂತ ಹೆಚ್ಚು ಸಂಸ್ಕೃತ ಭಾಷೆಗೆ ಕೊಟ್ಟ ಅವರ ಕೊಡುಗೆ. ಬಹುಶಃ ನಾವು ಯಾರನ್ನ ಪ್ರಮಾಣ ಅಂತಂದುಕೊಂಡು ಪಾಣಿನಿ ಅಂತ ನಿಲ್ತೇವೋ ಅವನನ್ನೂ ಮೀರಿದ ಸತ್ಯಗಳು ಇವೆ ಅನ್ನೋದನ್ನು ತೋರಿಸಿಕೊಟ್ಟವರು ಆಚಾರ್ಯರು. ಎಷ್ಟೋ ಜನ ತಿಳ್ಕೊಳ್ಳದೆ ವ್ಯಾಸ ದುರುಕ್ತಿ ಶಿಕ್ಷಾ ಅಂತ ವ್ಯಾಸರನ್ನೇ ತಿದ್ದಿದವರಿದ್ದಾರೆ, ಪಾಣಿನಿಯ ಕ್ರಮದಲ್ಲಿ ಇಲ್ಲ ಅಂತ ಅನ್ನೋ ಕಾರಣಕ್ಕೆ. ಆದ್ರೆ ಆಚಾರ್ಯ ಹೇಳಿದ್ರು, ಪಾಣಿನಿ ಮೊದಲು ಬಂದದ್ದ, ವ್ಯಾಸರು ಮೊದಲು ಬಂದದ್ದ? ವ್ಯಾಸರು ಬರೆದದ್ದಕ್ಕೆ ಪಾಣಿನಿ ವ್ಯಾಖ್ಯಾನ ವಿವರಣೆ ಕೊಟ್ಟು ಸೂತ್ರ ಹೇಳಬೇಕು ಹೊರತು, ಪಾಣಿನಿ ಹೇಳಿದ ಸೂತ್ರಕ್ಕೆ ಸರಿಯಾಗಿ ವ್ಯಾಸರು ಹಿಂದೆ ತಾನು ಬರ್ದದನ್ನೋ ಚೇಂಜ್ ಮಾಡಿಬಿಡ್ಬೇಕು ಅಂತ ಇವತ್ತು ಬಂದು ಕೂತ್ಕೊಂಡು ಮತ್ತೆ ರೀರೈಟ್ ಮಾಡಬೇಕಾದ್ದಲ್ಲ. ಇದು ಆಚಾರ್ಯರು ಕೊಟ್ಟ ಕೊಡುಗೆಗಳು. ಇದು ಸಂಸ್ಕೃತಕ್ಕೆ ಪಾಣಿನಿಗಿಂತ ಪೂರ್ವದಲ್ಲೂ ಅಸ್ತಿತ್ವ ಇತ್ತು, ಅದು ಶುದ್ಧವೇ. ಆ ನಂತರದಲ್ಲಿ ಲೋಕದ ವ್ಯವಸ್ಥೆಗೋಸ್ಕರ ಒಂದಿಷ್ಟು ಅವನು ಹೇಳಿದ ತುಂಬ ದೊಡ್ಡ ಕೊಡುಗೆ. ನಾನು ಪಾಣಿನಿಯನ್ನಾಗಲಿ ಆಚಾರ್ಯರಾಗಲಿ ಯಾರೇ ಆಗಲಿ ಅದನ್ನು ದೂಷಿಸುವ ಅಥವಾ ಅದನ್ನು ತಿರಸ್ಕರಿಸುವ ಮಾತುಗಳಿಗೆ ಹೇಳಿದ್ದಲ್ಲ. ಆದರೆ ಪಾಣಿನಿಯನ್ನ ಆಧರಿಸಿಕೊಂಡ ಮಂದಿ ಅದರ ಹೊರತಾದ ಭಾಷೆಗೆ ಅಸ್ತಿತ್ವವೇ ಇಲ್ಲ, ಅಥವಾ ಅದರ ಹೊರತಾದ ಸತ್ಯ, ಹೊರತಾದ ಶುದ್ಧ ಪಾಠಗಳೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಆಚಾರ್ಯರು ಇಲ್ಲ ಹಾಗೆ ಹೇಳಬೇಡಿ. ಶುದ್ಧವಾದ ಮಾತು ಎರಡು ತರ, ಪಾಣಿನಿಯವೂ ಇದೆ, ಅಪಾಣಿನಿಯವೂ ಇದೆ. ಅಪಾಣಿನೀಯ ಅಂದ್ರೆ ಎಲ್ಲ ಅಶುದ್ಧ ಅಂತ ಅರ್ಥ ಅಲ್ಲ, ಅಪಾಣಿನೀಯವಾದದ್ರಲ್ಲೂ ಶುದ್ಧತೆ ಇದೆ ಅನ್ನೋದನ್ನು ತೋರಿಸಿಕೊಟ್ಟವರು. ಭಾಷೆಯ ದೃಷ್ಟಿಯಿಂದ ಆಚಾರ್ಯರ ಅನೇಕ ಕೊಡುಗೆಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇರುತ್ತೆ. ಲಕಾರದ ಅನ್ವೇಷಣೆ ಅದು ವಸ್ತುತಃ ಸಂಸ್ಕೃತದಲ್ಲಿ ಇಲ್ಲ ಅಂತ ಇವತ್ತೊಂದು ನಮ್ಗೆ ಭ್ರಮೆ ಇದೆ. ಆದರೆ ನಾವು ತುಳುವಲ್ಲಿ, ಕನ್ನಡದಲ್ಲಿ ಎಲ್ಲ ಕಡೆ ಎಲ್ಲ ಲಕಾರ ನೋಡ್ತೇವೆ. ನಳ ಅಂದರೆ ಬೇರೆ, ಈಗ ಕಾಳ ಅಂದರೆ ಬೇರೆ, ಕಾಲ ಅಂದರೆ ಬೇರೆ. ಕಾಳ ಅಂದರೆ ಕಪ್ಪು, ಕಾಲ ಅಂದರೆ ಕಾಲ, ಟೈಮ್. ಈ ವ್ಯತ್ಯಾಸ ಎರಡು. ಕಾಳಿದಾಸ ಅಂದ್ರೆ ಏನು ಹೇಳುದು? ಕಾಳಿಯಿಂದಾಗದ್ರೆ ಇಲ್ಲೋ ಬಲವೇ ಬೇರೆ, ಕಾಲಿ ಅಂದ್ರೆ ಕಾಲಿನೇ, ಕಾಲಿ ಏನಿಲ್ಲ. ಅಂದ್ರೆ ಇದು ಭಾಷೆಯ ದೃಷ್ಟಿಯಿಂದ ಆಚಾರ್ಯರು ಕೊಟ್ಟಂತಹ ಸಂಗತಿಗಳು. ಹೀಗೆ ಆಚಾರ್ಯರು ಇವತ್ತಿಗೂ ಅಧ್ಯಯನ ಇವತ್ತಿಗೂ ಅಂದ್ರೆ ನೋಡಿ, ಅಷ್ಟೆಲ್ಲ ನಮಗೆ ಸಂದೇಶವನ್ನು, ಉಪದೇಶಗಳನ್ನು, ಆದೇಶಗಳನ್ನು ಕೊಟ್ಟವರು ಇವತ್ತಿಗೂ ಅಧ್ಯಯನ ಮಾಡ್ತಾ ಇದ್ದೇವೆ ಅಂತ ಅನ್ನೋ ರೀತಿಯಲ್ಲಿ ದೃಶ್ಯರಾಗಿಯೇ ಶಿಷ್ಯರ ಮುಂದೆಯೇ ನಾನು 3ನೇ ಬಾರಿ ಬದರಿ ಯಾತ್ರೆಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಹೊರಟು ಹೋದವರು ನಾನು ಇನ್ನೊಮ್ಮೆ ಬರಲ್ಲ. ಹುಡುಗರು ಹೇಳಿದ್ರು ನಾವು ಬರ್ತೀವಿ ಗುರುಗಳೇ. ಇಲ್ಲ ಹಿಂದೆ 2 ಸರ್ತಿ ನಾನು ಕರ್ಕೊಂಡು ಹೋಗಿದ್ದೇನೆ, ಆಗ ನೀವು ಬರ್ತೀರಿ ಹೇಳಿದಾಗ ಬೇಡ ಹೇಳಿಲ್ಲ. ಈ ಸರ್ತಿ ನಾನು ಮತ್ತೆ ಮರಳಿ ಬರುವ ಆಲೋಚನೆ ಇಲ್ಲ, ನನ್ನ ಕಾರ್ಯಭಾರ ಎಲ್ಲ ಮುಗಿದಿದೆ, ನೀವಿದನ್ನು ಬೆಳೆಸ್ಕೊಂಡು ಹೋಗಬೇಕು, ಇದು ನಿಮಗೆ ನಾನು ಕೊಡುವ ದೊಡ್ಡ ಕೆಲಸ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ದಿನ ಮಾಘ ಶುದ್ಧ ನವಮಿ. ಅವರು ಬದರಿಗೆ ಹೋದವರು ಇವತ್ತಿಗೂ ಉತ್ತರ ಬದರಿ, ಅದು ಈ ಬದರಿ ಅಲ್ಲ, ಇದರ ಮೇಲ್ಭಾಗದಲ್ಲಿ ನಾವು ನೋಡದ ಬದರಿ. ಸತ್ಯತೀರ್ಥರು ಸ್ವಲ್ಪ ದೂರ ತನಕ ಅವರನ್ನ ಹಿಂಬಾಲಿಸಿಕೊಂಡು ಹೋಗಿ ಕೊನೆಗೆ ನೀನು ವಾಪಸ್ ಸಂಜೆ ತನಕ ಆದ್ರೂ ಅವರು ಹೋದ ದಾರಿಯನ್ನು ಮುಟ್ಲಿಕ್ಕಾಗ್ಲಿಲ್ಲ. ಅರ್ಧ ದಾರಿಗೆ ಸಿಕ್ಬಿದ್ದಿದ್ದಾರೆ, ಬಂಡೆಯಿಂದ ಬಂಡೆಗೆ ಹಾರ್ತಾ ಇದ್ದಾರೆ ಹನುಮಂತನ ಹಾಗೆ, ಭೀಮನಂತೆ ನೆಗೀತಾ ಇದ್ದಾರೆ. ಇದನ್ನು ನೋಡಿ ಅವರು ಕಂಗಾಲಾಗಿ ಮಧ್ಯ ದಾರಿಯಲ್ಲಿ ಸಿಕ್ಕಿಬಿದ್ರು. ಕೈ ಹೀಗೆ ತೋರಿಸಿ ವಾಪಸ್ ಕಳಿಸಿದ್ರು ಅನಂತ ಮಠಕ್ಕೆ. ಹೀಗೆ ಮಾಡಿದ್ರೆ ಅವರೆಲ್ಲೋ ಇದ್ದವರು ಗಾಳಿಗೆ ಹಾರಿ ವಾಪಸ್ಸು ಉಡುಪಿ ಅಲ್ಲ, ಆ ಅನಂತ ಮಠ ಅಂತ ಅದೇ ಬದರಿಯ ಕೆಳಭಾಗದ ಒಂದು ಉಳ್ಕೊಳ್ಳಿಕ್ಕಾಗುವ ಜಾಗದಲ್ಲಿ ಬದರಿ ನಾರಾಯಣನ ಬುಡದಲ್ಲಿ ಬಂದು ಬಿದ್ರು, ಹಿಮದ ನಡುವೆ. ಮತ್ತೆ ಎದ್ದು ಬಂದು ಗುರುಗಳು ಹೀಗೆ ನಮ್ಮನ್ನು ಬಿಟ್ಟು ಹೋದ್ರು ಅಂತ ಉಳಿದ ಶಿಷ್ಯರ ಹತ್ರ ಆಚಾರ್ಯರನ್ನು ಕಳ್ಕೊಂಡ ವಿಷಯದ ಬಗ್ಗೆ ದುಃಖ ವ್ಯಕ್ತಪಡಿಸ್ತಾರೆ. ಆದರೆ 3ನೇ ಬಾರಿ ಎಲ್ಲರಿಗೂ ತಿಳಿಯುವಂತೆ ತಾನು ಬಿಟ್ಟು ಹೋಗುವ ಸುದ್ದಿಯನ್ನು ಹೇಳಿ ಆಚಾರ್ಯರು ನಮ್ಮ ಕಣ್ಣಿಗೆ ಕಾಣದ ಸ್ಥಿತಿಗೆ ಹೋದ್ರು ಅಂತಷ್ಟೆ. ಆದರೆ ಒಂದು ಮಾತಿದೆ, ಅದನ್ನು ನೀವು ಹೇಳಿದ ಮಾತಿನಲ್ಲಿ ಇರುವಂಥದ್ದು, ಈ ಸಂದೇಹ ಬರ್ಲಿಕ್ಕೆ ಅಥವಾ ಅದೃಶ್ಯರಾದ್ರು ಅಂತ ಮಾತು ಬರ್ಲಿಕ್ಕೆ ಕಾರಣ ವಾದಿರಾಜರು ಅದೃಶ್ಯ ರೂಪ್ಯಪೀಠೇಸ್ತಿ ದೃಶ್ಯಸ್ತು ಬದರೈ ತಟೆ ಅಂತ ಒಂದು ಮಾತು ಹೇಳಿದ್ದಾರೆ. ಇವತ್ತಿಗೂ ಅಲ್ಲಿ ಅದು ನೋಡಿ, ಓದುವಾಗ ಹೇಗೆ ವ್ಯತ್ಯಾಸ ಆಗುತ್ತೆ ಅಂದರೆ, ಆಚಾರ್ಯರು ಅದೃಶ್ಯರಾಗಿರುವ ಸ್ಥಳ ಅಂತ ಬೋರ್ಡ್ ಇತ್ತು, ಆದರೆ ಅದನ್ನು ಓದಬೇಕಾದ ಕ್ರಮ ಹೇಗಿತ್ತು ಅಂದರೆ ಅದನ್ನು ಗೋವಿಂದಾಚಾರ್ಯ ಮೇಲೆ ತಿದ್ದಿಸಿದ್ರು. ಆಚಾರ್ಯರು ಅದೃಶ್ಯರಾಗಿ ಇರುವ ಸ್ಥಳ, ಅದೃಶ್ಯರಾಗಿ ಇರುವ ಬೇರೆ ಅರ್ಥ, ಅದೃಶ್ಯರಾಗಿರುವ ಬೇರೆ ಅರ್ಥ ಆಗುತ್ತೆ. ಅದೃಶ್ಯರಾಗಿರುವ ಅಂದ್ರೆ ಹಿಂದೆ ಯಾವತ್ತು ಅದೃಶ್ಯರಾದ ಜಾಗ ಅಂತ ಆಯ್ತು. ಅದೃಶ್ಯರಾದ ಜಾಗ ಅಲ್ಲ, ಅದೃಶ್ಯರಾಗಿ ಈಗಲೂ ಇರುವ ಸ್ಥಳ. ಅದು ಎಷ್ಟೋ ಜನರಿಗೆ ಆಮೇಲೆ ಅನುಭವಕ್ಕೆ ಬಂದಿದೆ. ಇವತ್ತಿಗೂ ನಮಗೆ ಶಾಸ್ತ್ರದ ಗೊಂದಲ ಇದ್ದು ಭಕ್ತಿಯಿಂದ ನಾವಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಕಣ್ಣು ಮುಚ್ಚಿ ಕೂತ್ರೆ ಹೊಳಿಯತ್ತೆ. ಅಂಥದ್ದೊಂದು
ವೈಬ್ ಇದೆ. ವೈಬ್ ಇದೆ. ಆಚಾರ್ಯರು ಅನೇಕ ಪಾಠಗಳನ್ನು, ಮುಖ್ಯವಾಗಿ ಐತರೇಯದಂತಹ ಮುಖ್ಯ ಪಾಠಗಳನ್ನು ಮಾಡಿದ ಜಾಗ ಅಂತ ಇವತ್ತಿಗೂ ಅಲ್ಲಿ ಆ ಪ್ರತಿಮೆ ಇಲ್ಲ. ಅವರು ಕೂತ ಜಾಗವೇ ಅವರ ಅಸ್ತಿತ್ವ. ಮೇಲ್ಭಾಗದಲ್ಲಿ ಒಂದು ಪ್ರತಿಮೆ ಇಟ್ಟಿದ್ದಾರೆ ಇವತ್ತು, ಅದು ಗೊತ್ತಾಗ್ಲಿಕ್ಕೆ ಅಂತ. ಆದ್ರೆ ಆ ಜಾಗದಲ್ಲಿ ಹೋಗಿ ಕುಳಿತು ನಮ್ಮ ಮಾನಸಿಕ ಭಿನ್ನಹಗಳನ್ನಿತ್ತರೆ, ಶಾಸ್ತ್ರೀಯವಾದ ಜಿಜ್ಞಾಸೆಗಳು, ಸತ್ಯವನ್ನ ತಿಳಿಬೇಕು ಅನ್ನುವ ಕುತೂಹಲದಿಂದ ನಾವು ಕೂಗಿಕೊಂಡ್ರೆ, ಪ್ರಾಮಾಣಿಕವಾಗಿ ಕೇಳಿಕೊಂಡ್ರೆ ಇವತ್ತಿಗೂ ಉತ್ತರ ಕೊಡುವಷ್ಟು ಸನ್ನಿಧಾನ ಅಲ್ಲಿ ಇದೆ ಅನ್ನೋದು ಎಷ್ಟೋ ಅನುಭವಸ್ಥರ ಮತ. ಆ ಹಿನ್ನೆಲೆಯಲ್ಲಿ ನಮಗೆ ತಿಳ್ಕೊಳ್ಬೇಕಾದ ಬೇಕಾದಷ್ಟಿದೆ.